ಸೊ ಮಂಡ್ಯದಲ್ಲಿ ಒಂದ್ ಕಡೆ ಧ್ವಜದಂಗಲ್ ನಡೀತಾ ಇದೆ, ಇನ್ನೊಂದ್ ಕಡೆ ಟಿಕೆಟ್ಗೋಸ್ಕರ ಫೈಟ್ ನಡೀತಾ ಇದೆ. ಈ ಧ್ವಜದಂಗಲ್ಲು ಇವೆಲ್ಲ ಯಾಕೆ ಅನ್ನೋ ಪ್ರಶ್ನೆ ಬಂದಾಗಲೂ ಕೂಡ ಮುನ್ನೆಲೆ ಕಾಣೋದು ಲೋಕಸಭಾ ಚುನಾವಣೆ. ಅದೇ ಲೋಕಸಭಾ ಚುನಾವಣೆಗೆ ಟಿಕೆಟ್ ಪಡಿಬೇಕು ಅಂತ ರಾಜಕೀಯ ಪಕ್ಷಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆ ತನಗ್ ಟಿಕೆಟ್ ಬೇಕು ಅಂತ, ಸಂಸದೆ ಸುಮಲತಾ ಅಂಬರೀಶ್ ತನಗ್ ಟಿಕೆಟ್ ಬೇಕು ಅಂತ. ಸೊ ರಾಜಕೀಯ ಪಕ್ಷಗಳ ಟಿಕೆಟ್ ಫೈಟು ದೆಹಲಿಗೆ ಶಿಫ್ಟ್ ಆಗಿದೆ. ಅದು ಫೈಟ್ ಈಗ ಪೈಪೋಟಿ ಮತ್ತು ಲಾಬಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನ ಸುಮಲತಾ ಭೇಟಿ ಮಾಡಿದ್ದಾರೆ. ಮದ್ದೂರಿನಿಂದ ಪ್ರಚಾರ ಆರಂಭಿಸೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮುಂದಿನ ವಾರದಿಂದಲೇ ನಿಖಿಲ್ ಕುಮಾರಸ್ವಾಮಿ ಪ್ರಚಾರದ ಕಣಕ್ಕೆ ಎಂಟ್ರಿ ಕೊಡ್ತಾರೆ. ಆದರೆ ದೆಹಲಿಯಲ್ಲಿ ಮಂಡ್ಯ ಟಿಕೆಟ್ಗೋಸ್ಕರ ಸಂಸದೆ ಸುಮಲತಾ ಲಾಬಿ ನಡೆಸ್ತಿದ್ದಾರೆ. ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಆದರೆ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲ ಕೂಡ ಇನ್ನೂ ತಣಿತಾ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಇದು ನಮಗೆ ಈ ಬಾರಿ ಮಂಡ್ಯ ಮತ್ತು ಜೆಡಿಎಸ್, ಮಂಡ್ಯ ಬಿಟ್ಟು ಜೆಡಿಎಸ್ ಇಲ್ಲ, ಜೆಡಿಎಸ್ ಬಿಟ್ಟು ಮಂಡ್ಯ ಇಲ್ಲ, ಹಾಗಾಗಿ ಜೆಡಿಎಸ್ ಮಂಡ್ಯದಿಂದ ಕಣಕ್ಕಿಳಿಯುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತುಗಳನ್ನು ಪದೇ ಪದೇ ಹೇಳ್ತಾ ಇದ್ರು ಕೂಡ ಆಗಾಗ್ಗೆ ಅದು ಅವ್ರ ಹಣೆ ಬರಹ, ಅವ್ರ ಹಣೆಯಲ್ಲಿ ಹೇಗಿದೆಯೋ ಹಾಗಾಗುತ್ತೆ ಅನ್ನೋದ್ರ ಮುಖಾಂತರ ಕೂಡ ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಸೂಚನೆ ಕೊಟ್ಟಂಗೆ ಕಾಣ್ತಾ ಇದೆ. ಇನ್ನೊಂದು ಕಡೆ ಟಾಕ್ ಇದೆ, ಸ್ವತಃ ಕುಮಾರಸ್ವಾಮಿ ಅವರೇ ಮಂಡ್ಯದಲ್ಲಿ ಕಣಕ್ಕಿಳಿಬಹುದು ಅಂತ. ಇನ್ನೊಂದು ಕಡೆ ಜೆಡಿಎಸ್ನಿಂದ ಯಾರನ್ನಾದರೂ ಕಣಕ್ಕಿಳಿಸ್ಬೋದು, ಬಿಜೆಪಿಗೆ ಅವಕಾಶ ಕೊಡೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವೆಲ್ಲ ಬೆಳವಣಿಗೆಗಳ ನಡುವೆ ಸುಮಲತಾ ಮಾತ್ರ ನಾನು ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದ ಮಾತ್ರ ಅಂತ ಹೇಳ್ತಿದ್ದಾರೆ. ಸುಮಲತಾ ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೆಹಲಿಯ ನಾಯಕರುಗಳನ್ನು, ಬಿಜೆಪಿಯ ಹೈಕಮಾಂಡನ್ನು ಭೇಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಕೊನೆಗೆ ಯಾರಿಗೆ ಯಶಸ್ಸು, ಯಾರಿಗೆ ಟಿಕೆಟ್ ಸಿಗುತ್ತೆ, ಇದೆಲ್ಲವನ್ನು ನಾವು ಕಾದು ನೋಡಬೇಕು. ಅಲ್ಲಿವರೆಗೂ ಎಲ್ಲ ಡೆವಲಪ್ಮೆಂಟ್ಗಳು ಆಗ್ತಾನೆ ಇರುತ್ತೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಡ್ಯ ದೀಪಾ ಕುಕ್ಕುವಾಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಗುಡ್ ಮಾರ್ನಿಂಗ್. ಒಟ್ಟಾರೆ ಈ ಟಿಕೆಟ್ ವಿಚಾರದಲ್ಲಿ ನಡೀತಾ ಇರುವಂಥ ರಾಜಕೀಯ ಪಕ್ಷಗಳ ಫೈಟು, ನೀ ಕೊಡೆ ನಾ ಬಿಡೆ ಅನ್ನೋ ಪರಿಸ್ಥಿತಿ, ಯಾರಿಗೆ ಟಿಕೆಟ್ ಹೋಗುತ್ತೆ ಫೈನಲ್ ಆಗಿ, ಸದ್ಯದ ಡೆವಲಪ್ಮೆಂಟ್ ಏನಿದೆ ದೀಪಾ ಈ ಬಗ್ಗೆ? ರಣತ್, ನಿಜ ಮಂಡ್ಯ ವಿಚಾರವಾಗಿ, ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಈ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾದಾಗಿಂದಲೂ ಕೂಡ ಒಂದಿಷ್ಟು ಟಿಕೆಟ್ ವಿಚಾರವಾಗಿ ಚರ್ಚೆಗಳಂತೂ ಆರಂಭ ಆಗಿದೆ. ಒಂದು ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅಂತ. ಸದ್ಯ ಹಾಲಿ ಸಂಸದೆ, ಬಿಜೆಪಿಗೆ ಸಪೋರ್ಟ್ ಮಾಡಿದಂತಹ ಸಂಸದೆ ಸುಮಲತಾ ಅವರು ಅಲ್ಲಿದ್ದಾರೆ. ಅವರಿಗೆ ಈ ಬಾರಿ ಟಿಕೆಟ್ ತಪ್ಪುತ್ತೆ ಅನ್ನುವಂತಹದ್ದು ಒಂದು ಕಡೆ ಆಗ್ತಾ ಇರುವಂತಹ ಚರ್ಚೆ. ಮತ್ತೊಂದು ಕಡೆ ಮತ್ತೊಂದು ಕಡೆ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹದ್ದು ಮತ್ತೊಂದು ಕಡೆ ಇರುವಂತಹ ಚರ್ಚೆ. ಇದರ ಜೊತೆಗೆ ಸುಮಲತಾ ಅವರು ಇತ್ತೀಚೆಗೆ ಅಂದರೆ ಮೊನ್ನೆ ವೇಳೆ BL ಸಂತೋಷ್ ಸೇರಿದಂತೆ ಒಂದಿಷ್ಟು ಜನರನ್ನ, ನಡ್ಡಾ ಸೇರಿದಂತೆ ಒಂದಿಷ್ಟು ಜನರನ್ನ ಭೇಟಿಯಾಗಿದ್ದಾರೆ. ಆ ಭೇಟಿಯ ಪರ್ಪಸ್ ಇಷ್ಟೇ, ನನಗೆ ಟಿಕೆಟ್ ನೀಡಿ ಮಂಡ್ಯವನ್ನ ಬಿಜೆಪಿ ಬಿಟ್ಟು ಜೆಡಿಎಸ್ಗೆ ಬಿಟ್ಟು ಕೊಡುವಂತಹದ್ದು ಏನು ಇಲ್ಲ ಅನ್ನುವಂತಹ ಮಾತುಗಳನ್ನ ಆ ಒಂದು ಚರ್ಚೆಯ ವೇಳೆ ಮಾತನಾಡಿರುವಂತಹದ್ದು ಅನ್ನೋದು ಆ ಒಂದು ಭೇಟಿಯ ವಿಚಾರ ಅಂತ. ಆದರೆ ಇದೆಲ್ಲದರ ನಡುವೆ ಮಂಡ್ಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಕಂಪ್ಲೀಟ್ ಆಗಿ ಜೆಡಿಎಸ್ಗೆ ಈ ಒಂದು ಕ್ಷೇತ್ರ ಹೋಗುತ್ತೆ. ಮಂಡ್ಯವನ್ನ ಉಳಿಸಿಕೊಳ್ಳೋದಿಕ್ಕೆ ಅಂದರೆ ಮೈತ್ರಿ ಮಾಡಿಕೊಂಡಂತಹ ಕೆಲವು ಅಂಶಗಳ ಪೈಕಿ ಮಂಡ್ಯ ವಿಚಾರವಾಗಿಯೂ ಕೂಡ ಅವರು ಇಂತಹದೊಂದು ನಿರ್ಧಾರ ತೆಗೆದುಕೊಂಡಿದ್ರು. ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಅಂತಾನೆ ಮಂಡ್ಯವನ್ನ ಕ್ಷೇತ್ರವನ್ನ ನಮಗೆ ಬಿಟ್ಕೊಡಿ ಅನ್ನುವಂತಹ ಮಾತನ್ನ ಹೇಳಿದ್ರು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು. ಇದರ ನಡುವೆ ಸುಮಲತಾ ಅವರು ಹೈಕಮಾಂಡ್ನ ಭೇಟಿ ಆಗ್ತಾ ಇರುವಂತದ್ದು. ನಿಜಕ್ಕೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗ್ತಿದೆ ಅನ್ನುವಂತಹ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿದೆ. ಇದೆಲ್ಲದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತರೆ ಅಥವಾ ಕುಮಾರಸ್ವಾಮಿ ಅವರು ಆ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲುವಂತಹ ವಿಚಾರವಾಗಿ ಸ್ಥಳೀಯ ಶಾಸಕರುಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಶಾಸಕ ಉದಯ್ ಏನಿದ್ದಾರೆ ಅವರು ಕೂಡ ಜೆಡಿಎಸ್ಗೆ ನೇರವಾಗಿ ಸವಾಲನ್ನ ಹಾಕ್ತಾ ಇರುವಂತದ್ದು. ಏನಂದ್ರೆ ಜೆಡಿಎಸ್ನಲ್ಲಿ ಗಂಡಸರು ಶಾಸಕರು ಯಾರು ಇಲ್ವಾ, ಅವರಿಗೆ ಬಿಟ್ಟುಕೊಡುವಂತಹ ಕೆಲಸವನ್ನ ಯಾಕೆ ಜೆಡಿಎಸ್ ನಾಯಕರುಗಳು ಮಾಡ್ತಿದ್ದಾರೆ ಅನ್ನುವಂತಹ ಏಕವಚನದ ಪದಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ನಿಜಕ್ಕೂ ರಾಜಕೀಯವಾಗಿ ಒಂದು ರೀತಿಯಾಗಿ ಎಲ್ಲರ ಚಿತ್ತವನ್ನ ಹರಿಸುವಂತೆ ಮಾಡಿರೋದಂತೂ ನಿಜ. ಪ್ರಣತ್, ದೀಪಾ ಮಾಹಿತಿಗೆ.